ಉದ್ಯೋಗಿಗಳಿಗೆ ಲೇ ಆಫ್ ಸಾಫ್ಟ್ವೇರ್ ವಲಯದಲ್ಲಿ ಏನಾಗ್ತಾ ಇದೆ? ಸಂಕಷ್ಟಕ್ಕೆ ಸಿಲುಕಿದ ಐಟಿ ನೌಕರರು ಉದ್ಯೋಗ ಕಡಿತಕ್ಕೆ ಕಾರಣ ಏನು? ಯಾವ ದೈತ್ಯ ಕಂಪನಿಗಳಲ್ಲಿ ಎಷ್ಟು ಉದ್ಯೋಗಿಗಳ ವಜಾ? ಸಾಫ್ಟ್ವೇರ್ ವಲಯದಲ್ಲಿ ಮತ್ತೆ ದೊಡ್ಡ ಬಿಕ್ಕಟ್ಟು ಕಾಡ್ತಾ ಇದೆ. ಉದ್ಯೋಗ ಕಡಿತ ಆಗ್ತಾ ಇದೆ, ಅದು ಕೂಡ ಜಾಗತಿಕವಾಗಿ. 2025ರಲ್ಲಿ ಜಾಗತಿಕದ ಲೆಕ್ಕವನ್ನೇ ನೋಡುವುದಾದರೆ ಸುಮಾರು 1 ಲಕ್ಷ ಮಂದಿಗೆ ಐಟಿ ಫೀಲ್ಡ್ನಲ್ಲಿ ಗೇಟ್ ಪಾಸ್ ನೀಡಲಾಗಿದೆ. ಈಗ 6,000 ಉದ್ಯೋಗಿಗಳನ್ನ ಮನೆಗೆ ಕಳುಹಿಸೋಕೆ ಮೈಕ್ರೋಸಾಫ್ಟ್ ಕಂಪನಿ ಮುಂದಾಗಿದೆ. ತಿಂಗಳ ಅಂತರದಲ್ಲಿ 9,000 ಮಂದಿಗೆ ಮೈಕ್ರೋಸಾಫ್ಟ್ ಲೇ ಆಫ್ ಮಾಡ್ತಾ ಇರೋದು, ಅವರನ್ನ ಉದ್ಯೋಗದಿಂದ ತೆಗಿತಾ ಇರೋದು. ಇಂಟೆಲ್, ಗೂಗಲ್, ಇನ್ಫೋಸಿಸ್, IBMನಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಉದ್ಯೋಗವನ್ನ ಕಳ್ಕೊಂಡು ಲಕ್ಷಾಂತರ ಮಂದಿ ಬೀದಿಗೆ ಬೀಳ್ತಿದ್ದಾರೆ. ಹೊಸ ನೇಮಕಾತಿಯೂ ಆಗ್ತಾ ಇಲ್ಲ. ಹೊಸದಾಗಿ ಪದವಿಯನ್ನ ಪಡೆದವರು, ಹೊಸದಾಗಿ ಎಂಜಿನಿಯರಿಂಗ್ ಮುಗಿಸಿದವರು, ಅವ್ರಿಗೂ ಕೂಡ ಉದ್ಯೋಗ ಇಲ್ಲದೆ ಸದ್ಯ ಯುವ ಸಮೂಹ ಕಂಗಾಲಾಗ್ತಾ ಇದೆ. ಏಕಾಏಕಿ ನಡೀತಾ ಇರುವಂತಹ ಈ ಬೆಳವಣಿಗೆ ಆತಂಕಕ್ಕೆ ಕಾರಣ ಆಗಿದೆ. ಸಾವಿರಾರು ಜನರನ್ನ ಮನೆಗೆ ಕಳುಹಿಸೋಕೆ ಮೈಕ್ರೋಸಾಫ್ಟ್ ಸಂಸ್ಥೆ ಮುಂದಾಗಿದೆ. ತಿಂಗಳ ಅಂತರದಲ್ಲಿ ಒಟ್ಟು 9,000 ಮೊದಲು ಕಳಿಸಿದ್ರು, ಈಗ ಮತ್ತೆ 6,000 ಜನರನ್ನ ಲೇ ಆಫ್ ಮಾಡೋದಕ್ಕೆ ಐಟಿ ದಿಗ್ಗಜ ಸಂಸ್ಥೆ ಮೈಕ್ರೋಸಾಫ್ಟ್ ಮುಂದಾಗ್ತಾ ಇರೋದು. ಈ ಮೊದಲು 3,000 ಉದ್ಯೋಗಿಗಳನ್ನ ಲೇ ಆಫ್ ಮಾಡಿತ್ತು ಕಂಪನಿ. ಇತ್ತೀಚೆಗೆ ಪ್ರಮುಖ ಕಂಪನಿಗಳಲ್ಲಿ ಹೊಸ ನೇಮಕಾತಿಯೇ ಸ್ಥಗಿತ ಆಗ್ಬಿಟ್ಟಿದೆ. ಫ್ರೆಶ್ ಎಂಜಿನಿಯರ್ಗಳಿಗೆ, ಯಾರು ಫ್ರೆಶ್ ಆಗಿ ಈಗಷ್ಟೇ ಪದವಿಯನ್ನ ಮುಗಿಸ್ಕೊಂಡು ಹೊರಬರ್ತಿದ್ದಾರೋ ಅವ್ರಿಗೂ ಕೂಡ ಕೆಲಸ ಸಿಗದೆ ಯುವಕರು ಕಂಗಾಲಾಗಿದ್ದಾರೆ. ಯಾವ ಕಂಪನಿಗಳು, ಐಟಿ ಕಂಪನಿಗಳು ಎಷ್ಟು ಉದ್ಯೋಗವನ್ನ ಕಡಿತ ಮಾಡಿವೆ ಇತ್ತೀಚಿನ ದಿನಗಳಲ್ಲಿ? ಮೈಕ್ರೋಸಾಫ್ಟ್ 6,000 ಉದ್ಯೋಗಿಗಳ ಕೆಲಸವನ್ನ ಕಡಿತ ಮಾಡಿದೆ. 6,000 ಮಂದಿ. ಈ ಹಿಂದೆಯೂ ಕೂಡ ಈ ರೀತಿ ಲೇ ಆಫ್ಗಳನ್ನ ಮಾಡಿತ್ತು ಮೈಕ್ರೋಸಾಫ್ಟ್. ಈ ತಿಂಗಳ ಆರಂಭದಲ್ಲೂ ಕೂಡ, ಈ ಹಿಂದಿನ ತಿಂಗಳಲ್ಲಿ ಒಟ್ಟು 3,000 ಜನರನ್ನ ಲೇ ಆಫ್ ಮಾಡಲಾಗಿತ್ತು. ಈಗ ಮತ್ತೆ 6,000, ಒಟ್ಟು 9,000. ಇನ್ನು ಇಂಟೆಲ್ ಕಂಪನಿಯಲ್ಲೂ ಕೂಡ 20% ಉದ್ಯೋಗಿಗಳನ್ನ ಕಡಿತ ಮಾಡಲಾಗಿದೆ. ಮತ್ತೊಂದು ಕಂಪನಿ ಅಮೆಜಾನ್, ಅಲ್ಲೂ ಕೂಡ 14,000 ಉದ್ಯೋಗಿಗಳ ಲೇ ಆಫ್ ಮಾಡಲಾಗಿದೆ. IBM ಕಂಪನಿ ಕೂಡ 8,000 ಉದ್ಯೋಗಿಗಳನ್ನ ಕೆಲಸದಿಂದ ಕಡಿತ ಮಾಡಿದೆ, ಅವರನ್ನ ಮನೆ ಕಳುಹಿಸುವಂತಹ ಕೆಲಸ ಮಾಡಿದೆ. ಇನ್ಫೋಸಿಸ್ ಸಂಸ್ಥೆ, ಅಲ್ಲೂ ಕೂಡ 540 ಉದ್ಯೋಗಿಗಳನ್ನ ಲೇ ಆಫ್ ಮಾಡಲಾಗಿದೆ. ವಯಸ್ಸಿನ ಭೇದ ಇಲ್ಲದೆ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಲೇ ಆಫ್ಗಳನ್ನ ಮಾಡಲಾಗ್ತಾ ಇದೆ. ಇನ್ನು ಮೆಟಾ ಸಂಸ್ಥೆ 3,600 ಉದ್ಯೋಗಿಗಳನ್ನ ಕೆಲಸ ಇಲ್ಲ, ನಿಮ್ಮ ಕೆಲಸನ ಬೇರೆಯವ್ರು ಮಾಡ್ತಾರೆ, ಬೇರೆ ಸಿಸ್ಟಮ್ನ ನಾವು ತಗೊಂಡ್ಬಂದಿದ್ದೀವಿ, ಮನೆಗೆ ಹೋಗ್ಬಿಡಿ ಅಂತ ಹೇಳಿ ಕಳಿಸ್ಬಿಟ್ಟಿದೆ. ಆಟೋಮ್ಯಾಟಿಕ್ 270 ಉದ್ಯೋಗಿಗಳ ಲೇ ಆಫ್ ಮಾಡಿದೆ. ಟಿಕ್ಟಾಕ್ 300 ಉದ್ಯೋಗಿಗಳನ್ನ ಮನೆಗೆ ಕಳುಹಿಸಿದೆ. ಓಲಾ ಎಲೆಕ್ಟ್ರಿಕ್ 1,000 ಉದ್ಯೋಗಿಗಳ ಲೇ ಆಫ್ ಮಾಡಲಾಗಿದೆ. HP 2,000 ಉದ್ಯೋಗಿಗಳ ಲೇ ಆಫ್ ಮಾಡಿದೆ. ಇನ್ನು ಸೇಲ್ಸ್ ಫೋರ್ಸ್ 1,000 ಉದ್ಯೋಗಿಗಳ ಲೇ ಆಫ್ ಮಾಡಿದೆ. ಜೊತೆಗೆ ಬ್ಲೂ ಒರಿಜಿನ್ 1,000 ಉದ್ಯೋಗಿಗಳ ಕೆಲಸ ಕಡಿತ ಆಗಿದೆ. ಸಾಲಾಗಿ ಕಂಪನಿಗಳು ಈ ಲೇ ಆಫ್ ಅಸ್ತ್ರವನ್ನ ಬಳಸ್ತಾ ಇರೋದು ಆಘಾತಕ್ಕೆ ಕಾರಣ ಆಗಿದೆ. ಒಂದ್ ಕಡೆ ಕೆಲಸ ಸಿಕ್ಕಿದ್ದವರು, ಕೆಲಸ ಸಿಕ್ಕಿ ಬದುಕು ಕಟ್ಕೊಂಡಿದ್ದಂಥವರು ಬೀದಿ ಪಾಲಾಗ್ತಿದ್ದಾರೆ. ಬೇರೆ ಉದ್ಯೋಗಾವಕಾಶಗಳು ಓಪನ್ ಆಗ್ತಿಲ್ಲ ಅಂತ ಹೇಳಿ ಆತಂಕದಲ್ಲಿದ್ದಾರೆ. ಮತ್ತೊಂದು ಕಡೆ ಎಂಜಿನಿಯರಿಂಗ್ ಈಗಷ್ಟೇ ಮುಗಿಸಿ ಕೆಲಸಕ್ಕಾಗಿ ಉತ್ಸಾಹದಿಂದ ಹೊರಟವರು ಈ ಬೆಳವಣಿಗೆಯಿಂದ, ದೊಡ್ಡ ಮಟ್ಟದಲ್ಲಿ ಲೇ ಆಫ್ಗಳಾಗ್ತಾ ಇರೋದ್ರಿಂದ ಆಘಾತಕ್ಕೆ ಒಳಗಾಗಿದ್ದಾರೆ. ಹಾಗಾದ್ರೆ ಈ ಲೇ ಆಫ್ಗಳಿಗೆ ಕಾರಣ ಏನು? ಐಟಿ ಕಂಪನಿಗಳಲ್ಲಿ ಉದ್ಯೋಗಕ್ಕೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಜಾಗತಿಕವಾಗಿ 2025ರಲ್ಲೇ 1 ಲಕ್ಷ ಮಂದಿಗೆ ಗೇಟ್ ಪಾಸ್ ಅನ್ನ ಕೊಡಲಾಗಿದೆ. ಜಗತ್ತಿನ ಪ್ರಮುಖ ಕಂಪನಿಗಳು ತಮ್ಮ ಉದ್ಯೋಗಿಗಳನ್ನ ಮನೆ ಕಳುಹಿಸುವಂತಹ ಕೆಲಸ ಮಾಡಿದ್ದಾರೆ, ಲೇ ಆಫ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ? ವೆಚ್ಚದ ಒತ್ತಡವನ್ನ ತಗ್ಗಿಸೋಕೆ ಕಂಪನಿಯ ಉದ್ಯೋಗಿಗಳ ಸಂಖ್ಯೆಯನ್ನ ಕಡಿತ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಾ ಕಡೆ ಆವರಿಸಿಕೊಳ್ತಾ ಇರೋ ಹಾಗೆ ಸಾಫ್ಟ್ವೇರ್ ಇಂಡಸ್ಟ್ರಿಗಳಲ್ಲೂ ಆವರಿಸಿಕೊಳ್ತಾ ಇದೆ. ಸಾಫ್ಟ್ವೇರ್ ಇಂಡಸ್ಟ್ರಿಗಳಲ್ಲಿ AI ಮಾಡ್ತಾ ಇದೆ ಎಲ್ಲ ಕೆಲಸಗಳನ್ನ. ಹಾಗಾಗಿ ಉದ್ಯೋಗಿಗಳ ಅವಶ್ಯಕತೆ ಅವರಿಗೆ ಬೀಳ್ತಾ ಇಲ್ಲ. AI ಆಟೋಮೇಷನ್ ಬಳಕೆಗೆ ದೈತ್ಯ ಐಟಿ ಕಂಪನಿಗಳು ಮುಂದಾಗಿದ್ದಾವೆ. ಉದ್ಯೋಗ, ವೆಚ್ಚ ಕಡಿತ, ಕಂಪನಿಯ ಪುನರ್ ನಿರ್ಮಾಣ, AI ಅಳವಡಿಕೆ, ಆಟೋಮೇಷನ್ನಿಂದಾಗಿ
ಉದ್ಯೋಗಿಗಳಿಗೆ ಸದ್ಯ ಬೇಡಿಕೆ ಇಲ್ಲದಂಥ ಪರಿಸ್ಥಿತಿ ಒಂದು ಹಂತದವರೆಗೆ ಜಾಗತಿಕ ಮಟ್ಟದಲ್ಲಿ ಕಂಡು ಬಂದಿರುವಂತಹ ಆರ್ಥಿಕ ಅಸ್ಥಿರತೆ ಕೂಡ ಈ ಲೇ ಆಫ್ಗೆ ಕಾರಣ ಆಗ್ತಾ ಇದೆ. ಕಳೆದ ವರ್ಷವೂ ಐಟಿ ವಲಯದಲ್ಲಿ ಉದ್ಯೋಗ ಸೃಷ್ಟಿ ಬಹಳ ಕಡಿಮೆ ಇತ್ತು. ಈ ವರ್ಷ ಮತ್ತಷ್ಟು ಬಿಕ್ಕಟ್ಟು ಸೃಷ್ಟಿಯಾಗಿ ಉದ್ಯೋಗಗಳೇ ಸೃಷ್ಟಿಯಾಗ್ತಾ ಇಲ್ಲ, ಉದ್ಯೋಗಗಳು ಕ್ರಿಯೇಟ್ ಆಗ್ತಾ ಇಲ್ಲ. 2025 ತಂತ್ರಜ್ಞಾನ ವಲಯಕ್ಕೆ ಮತ್ತೊಂದು ಕಠಿಣ ವರ್ಷವಾಗಿ ಮಾರ್ಪಟ್ಟಿದೆ. IBM ಕಂಪನಿ ಆಟೋಮೇಷನ್ ಹಾಗೆ AI ಬಳಕೆ ಮಾಡ್ತಾ ಇದೆ. IBMನಿಂದ 8,000 ಉದ್ಯೋಗಿಗಳಿಗೆ ಲೇ ಆಫ್ ನೀಡಲಾಗಿದೆ. ಚಿಪ್ ಡಿಸೈನ್, ಕ್ಲೌಡ್ ಆರ್ಕಿಟೆಕ್ಟ್, ಎಕ್ಸಿಕ್ಯೂಟಿವ್ಗಳಿಗೆ ಗೇಟ್ ಪಾಸ್ ಅನ್ನ ಕೊಡಲಾಗಿದೆ. ಮುಂದಿನ 3 ವರ್ಷ ಇದೇ ಪರಿಸ್ಥಿತಿ ಮುಂದುವರಿಯಲಿದೆ ಅನ್ನುವಂಥ ಮಾತಿದೆ. ಇಂಟೆಲ್ ಕಂಪನಿ ತನ್ನ ಆಟೋಮೋಟಿವ್ ಚಿಪ್ ಘಟಕ ಮುಚ್ತಾ ಇದೆ. IBM ಕಂಪನಿ ಆಟೋಮೇಷನ್ AI ಅಳವಡಿಸಿಕೊಂಡು ಲೇ ಆಫ್ ಮಾಡಿದೆ. ಅಂದ್ರೆ ಐಟಿ ಕಂಪನಿಗಳಲ್ಲಿ ಹೆಚ್ಚಾಗ್ತಾ ಇರುವಂತಹ ತಂತ್ರಜ್ಞಾನ ಬಳಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ, ಜೊತೆಗೆ ಜಾಗತಿಕವಾಗಿ ಎದುರಾಗಿರುವಂತಹ ಆರ್ಥಿಕ ಅಸ್ಥಿರತೆ ಇವೆಲ್ಲವೂ ಕೂಡ ಲೇ ಆಫ್ಗೆ ಕಾರಣ ಆಗ್ತಾ ಇದೆ. ಆದರೆ ಉದ್ಯೋಗವನ್ನ ಕಳ್ಕೊಂಡವರ ಬದುಕು ಬೀದಿ ಪಾಲಾಗ್ತಾ ಇದ್ರೆ, ಮತ್ತೊಂದು ಕಡೆ ಹೊಸದಾಗಿ ಪದವಿಯನ್ನ ಕಂಪ್ಲೀಟ್ ಮಾಡಿದವರು, ಉದ್ಯೋಗದ ಆಸೆ ನಿರೀಕ್ಷೆಯಲ್ಲಿದ್ದವ್ರಿಗೂ ಕೂಡ ಈ ಪರಿಸ್ಥಿತಿ, ಈ ಸಿಚುವೇಶನ್ ಆಘಾತಕ್ಕೆ ಕಾರಣವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.